ಪರಶುರಾಮ ಸಾವಿನ ಸುತ್ತ ಈಗ ಅನುಮಾನಗಳ ಹುತ್ತ ಬೆಳೀತಾ ಇದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಯಾದಗಿರಿಯ ಪಿಎಸ್ಐ ಪರಶುರಾಮ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾವಿನ ಬಗ್ಗೆ ವಿಪರೀತವಾದ ಅನುಮಾನಗಳು ಹುಟ್ಕೋತಾ ಇದೆ. ಹಾಗಾಗಿ ಯಾದಗಿರಿಯ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಖಾಸಗಿ ಆಸ್ಪತ್ರೆ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಂಬ್ಯುಲೆನ್ಸ್ ಅನ್ನು ತಡೆದು ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಸಾವಿನ ಬಗ್ಗೆ ಸೂಕ್ತ ತನಿಖೆಯನ್ನ ಮಾಡಿ ಅಂತ ಸಂಘಟನೆಗಳು ಆಗ್ರಹವನ್ನ ಮಾಡ್ತಾ ಇವೆ. ಅನುಮಾನಗಳಿದೆ, ಇದು ಸಹಜವಾದ ಸಾವು ಪ್ರಕರಣ ಅಲ್ಲ, ಅನುಮಾನಗಳಿದೆ. ಇದು ಕೇವಲ ಸಂಘಟನೆಗಳು ಮಾತ್ರ ಹೇಳ್ತಾ ಇರೋದಲ್ಲ, ಅವರ ಪತ್ನಿ ಪರಶುರಾಮ ಅವರ ಪತ್ನಿ ಕೂಡ ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಅನುಮಾನಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಆರೋಪ ಒಂದು ಶಾಸಕರ ಮೇಲೆ ಬರ್ತಾ ಇದೆ ನೇರವಾಗಿ. ಏನದು ಕತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಪ್ರಕರಣ ಹೆಂಗಿದೆ ಅಂತಂದ್ರೆ, ಈ ಪರಶುರಾಮ್ ಸಾವು ಪ್ರಕರಣದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಪರಶುರಾಮ್ ಕುಟುಂಬಸ್ಥರು. ವರ್ಗಾವಣೆಗೋಸ್ಕರ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಯಾರು? ಶಾಸಕ ಚನ್ನಾರೆಡ್ಡಿ ಪಾಟೀಲ್. ಮೃತ PSI ಪತ್ನಿ ಮತ್ತು ಕುಟುಂಬಸ್ಥರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಕಳೆದ 7 ತಿಂಗಳ ಹಿಂದಷ್ಟೇ 30 ಲಕ್ಷ ಹಣ ನೀಡಿ ಪೋಸ್ಟಿಂಗ್ ಮಾಡಿಸ್ಕೊಂಡಿದ್ರಂತೆ ಪರಶುರಾಮ್. ನೋಡಿ, ಅದೇ ನಿಜನೇ ಆದರೆ ಪರಶುರಾಮ್ ಅವ್ರದ್ದು ತಪ್ಪಿದೆ. ನೀವು 30 ಲಕ್ಷ ಲಂಚ ಕೊಟ್ಬಿಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡಿದ್ದೀರಾ. ಹಾಗಾಗಿ ಸಾಲದ ಸುಳಿಗೆ ಸಿಕ್ಕಾಕೊಂಡಿದ್ರಂತೆ ಪರಶುರಾಮ್ ಅವರು. ಇದೀಗ ಮತ್ತೆ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅಂದರೆ ಸಾಮಾನ್ಯವಾಗಿ 1 ವರ್ಷ ಆದರೂ ಇರಬೇಕು ಅಂತ ಇರುತ್ತೆ. 1 ವರ್ಷ ಪೂರೈಸುವ ಮೊದಲೇ ವರ್ಗಾವಣೆ ಆಗಿದೆ. ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಚನ್ನಾರೆಡ್ಡಿ ಪಾಟೀಲ್ ಅವರು ಅಂತ ಆರೋಪ. ನಿನ್ನೆ ಅಷ್ಟೇ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಮಾತನಾಡಿದರು ಪರಶುರಾಮ್ ಅವರು, ಇದೆಲ್ಲವನ್ನು ಹೇಳಿಕೊಂಡಿದ್ರು. ಆದರೆ ಅನ್ಫಾರ್ಚುನೇಟ್ ಈ ಸಾವು ಪ್ರಕರಣ ಆಗಿರತಕ್ಕಂಥದ್ದು. ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮೇಲೆ ಗಂಭೀರವಾದ ಆರೋಪ ಬಂದಿದೆ. ಈಗ ಅದನ್ನು ಬೇಕಾದ್ರೆ ದೂರಿನ ರೀತಿಯಲ್ಲಿ ಕೂಡ ಕೊಡ್ಬೋದು, ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಆಗುತ್ತೆ. ಬಟ್ ನೀವು 7 ತಿಂಗಳ ಹಿಂದೆ 30 ಲಕ್ಷ ಹಣ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡಿದ್ವಿ ಅಂತಂದರೆ ಅದು ಪರಶುರಾಮ್ ಅವ್ರದ್ದು ತಪ್ಪಾಗುತ್ತೆ. ಯಾಕೆಂದರೆ ಲಂಚ ತಗೊಳ್ಳೋದು ಎಷ್ಟು ತಪ್ಪೋ, ಲಂಚವನ್ನು ಕೊಡೋದು ಕೂಡ ಅಷ್ಟೇ ತಪ್ಪು. ಹೆಂಗೆ ಬಂದ್ರಿ ನೀವು 30 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡು? ಯಾವ ಧೈರ್ಯದ ಮೇಲೆ ಬಂದ್ರಿ? ಅದಕ್ಕೋಸ್ಕರ ಸಾಲ ಸೋಲ ಮಾಡಿರೋದು, ಅದನ್ನು ತೀರಿಸೋ ಬಗೆ ಹೇಗೆ? ಈ ಅಭ್ಯಾಸವನ್ನು ಮಾಡಿಸಿರೋದ್ರಿಂದನೇ ಅವ್ರನ್ನ 7 ತಿಂಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಮತ್ತಷ್ಟು ದುಡ್ಡು ಕೊಡು ಅಂತ ಕೇಳಿದ್ದಾರೆ. ಈಗಾಗಲೇ ಸಾಲ ಮಾಡ್ಕೊಂಡಿದ್ರು ಪರಶುರಾಮು. ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ರು, ಸಾವನ್ನಪ್ಪಿದ್ದಾರೆ. ಪ್ರಿಯಾಂಕ್ ಖರ್ಗೆ ಜೊತೆ ಕೂಡ ಪರಶುರಾಮ್ ಮಾತನಾಡಿದ್ರಂತೆ, ಎಲ್ಲ ಹೇಳ್ಕೊಂಡಿದ್ರಂತೆ ಹಿಂಗೆ ಆಗಿದೆ ಅಂತ. ಆದರೂ ಏನೂ ಮಾಡೋಕ್ಕಾಗಿಲ್ಲ, ಒಂದು ಪ್ರಾಣ ಹೋಗಿದೆ ಇವಾಗ. ಬಟ್ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಬೇಕು. ಆದ್ರೆ ಏನ್ ಮಾಡ್ಲಿ ನಾನೀಗ? ನನ್ ಗಂಡ ಇಲ್ಲಲ್ಲ, ಅಪ್ಪ ಅಂತ ನಾನು ಯಾರನ್ನ ಹೇಳಿ, ಯಾರು ಮಾಡ್ರಿ, ತನಿಖೆ ಮಾಡ್ರಿ ಮೇಡಮ್, ತನಿಖೆ ಅವರೆಲ್ಲಿದ್ದಾರೆ? ನೀವಿದ್ದೀರಾ? ಯಾವ ತರ ಹೇಳಿಕೆ ಕೊಡ್ತಾರೆ ನೀವಿದ್ದೀರಾ? ಅವರೆಲ್ಲಿದ್ದಾರೆ ಮೇಡಮ್? ಅವ್ರು ಇರಬೇಕು ಬೇಡಬೇಕು ಅನ್ನೋದು ನಾವು ಡಿಸಿಷನ್ ತಗೋತೀವಿ. ನೀವು ಡಿಸಿಷನ್ ಅಲ್ಲ ಮೇಡಮ್, ಅದು ನಾವು ಕೇಳ್ತೀವಿ. ಅವರು ರೀಸನ್ ಇದ್ದಾರೆ, ಅವ್ರ ಡೆತ್ಗೆ ಅವ್ರ ರೀಸನ್ ಇದ್ದಾರೆ. ಇಲ್ಲ, ಕರ್ಸ್ರಿ, ನೀವು ಕರ್ಸ್ರಿ. ಇಷ್ಟು ದೊಡ್ಡ ಮಗಳು ಮದುವೆಯಾಗಿ 2 ವರ್ಷ ಆಯ್ತು ಸರ್. ಒಂದು ಮಗು ಇದೆ, ಗಂಡು ಮಗು, 2 ವರ್ಷದ್ದು. ಆಮೇಲೆ ಇವಾಗ ಮತ್ತೆ ಪ್ರೆಗ್ನೆನ್ಸಿ ಇದ್ದಾಳೆ. ಆ ಪ್ರೆಗ್ನೆನ್ಸಿ ಸಲುವಾಗಿ ನಿನ್ನೆ ನಾನು ನನ್ನ ಮಗಳನ್ನ ಡೆಲಿವರಿ ಸಲುವಾಗಿ ರಾಯಚೂರು ಕರ್ಕೊಂಡು ಹೋದೆ ಸರ್. ನಾನು ಅಳಿಬಾರನೋ ಹಾಕಿದ ದುರ್ದಾಯವನೋ ನಿನ್ನೆನೇ ಕರ್ಕೊಂಡೋದೆ. ಮಧ್ಯಾಹ್ನ ಸಾಯಂಕಾಲ ಕರ್ಕೊಂಡೋದ್ರೆ ನಾನು ಹೇಳಿದೆ, ಬಾರಪ್ಪ ಪರಶುರಾಮ್ ಅಂತ ಹೇಳ್ಬಿಟ್ಟು. ಇರಲಿಲ್ಲ, ನಂಗೆ ಸ್ವಲ್ಪ ಕೆಲಸ ಅದ, ಆಮೇಲೆ SP ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಬರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ಬಿಟ್ಟು. ಟೆನ್ಷನಲ್ಲಿದ್ದ. ನಾನು ಹೇಳಿದೆ, ಯಾಕೆ ಟೆನ್ಷನ್ ಪಡ್ತೀರಿ, ಟೆನ್ಷನ್ ಪಡಬೇಡ್ರಿ ಅಂತ ಹೇಳ್ಬಿಟ್ಟು. ಈ MLA ಅವರು, ನಮ್ಮ ಅಣ್ಣನವ್ರು ಹೇಳ್ದಂಗೆ MLA ಅವ್ರದ್ದು ದುಡ್ಡಿನ ಆಸೆ ಭಾಳ ವಿಪರೀತ. ಯಾದಗಿರಿ MLA ಅವರು ಅಷ್ಟು ಇಲ್ಲ. ಇವಾಗ 7 ತಿಂಗಳಲ್ಲಿ ಒಬ್ಬನ ತಂದು ಇನ್ನೊಬ್ಬನ ಹಾಕ್ಬೇಕಾದ್ರೆ ಅವನು ಎಷ್ಟು ತಿಂದಾನ? ಅವ್ನು ಬಂದವನಿಗೆ ನಾಚಿಕೆ ಆಗ್ಬೇಕಲ್ಲ. ಯಾರು ಇವನ್ ಜಾಗಕ್ಕೆ ಬಂದಾನ ಅವ್ರಿಗೆ
ಏನ್ ಮಣ್ಣು ತಿಂತಾನ ಅವನಿಗೆ ಬಂದವನಿಗೆ ಗೊತ್ತಾಗ್ಬಾರ್ದ? ಹೌದಪ್ಪ ಇವ್ನ ಜಾಗಕ್ಕೆ ಹೋಗ್ತಾ ಇದ್ದೇನೆ, ಇವ್ನು ಇಷ್ಟೇ ತಿಂಗಳು ಕೆಲಸ ಮಾಡಿದೆ, ನಾನು ಹೆಂಗ್ ಹೋಗ್ಲಿ? ಅವ್ನ್ ಪೀರಿಯಡ್ ಆದ್ರೂ ಮುಗಿಲಿ ಅಂತ ಹೇಳಿ ನಿಂದಿರ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಹೋಗ್ಲಿ, ಕಾನೂನು ಪ್ರಕಾರ ಎಷ್ಟು ವರ್ಷಕ್ಕೊಂದ್ಸಲ ಕ್ಲಾಸ್ 1 ಆಫೀಸರ್ ಟ್ರಾನ್ಸ್ಫರ್ ಮಾಡಬೇಕು ಅದನ್ನು ಅರಿವಿಲ್ಲ. ಆ ಐಜಿಗಾಗ್ಲಿ ಇಲಾಖೆಯವ್ರಿಗಾಗ್ಲಿ, ಆಮೇಲೆ ಬಂದ್ಬಿಟ್ಟು ನಮ್ಮ ಮಿನಿಸ್ಟ್ರಿಗಾಗ್ಲಿ, ಹೋಮ್